ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. ಮಜ್ಜಿಗೆ ಹುಳಿ ಮಾಡೋದಕ್ಕೆ 1 ಸ್ಪೂನ್ ಅಕ್ಕಿ, ತೊಗರಿಬೇಳೆ, ಮೆಂತೆಕಾಳು ಒಂದೊಂದು ಸ್ಪೂನ್ ನೆನೆಹಾಕ್ಬೇಕು 1 ಗಂಟೆ. ಅವ್ನು ನೆನೆಹಾಕಿದವನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಕೊತ್ತಂಬರಿ ಕಾಳು 2 ಸ್ಪೂನು, ಶುಂಠಿ, ಬೆಳ್ಳುಳ್ಳಿ 2, ಕಡಲೆ, ಹುರ್ಗಡ್ಲೆ, ಸ್ವಲ್ಪ ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ 4 ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ರುಬ್ಬಿದಾದಂಥ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವೆಲ್ಲ ಹಾಕಿ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸಿದ ನಂತರ 2 ಲೋಟ ಮಜ್ಜಿಗೆ ತೊಗೊಂಡಿದ್ದೀನಿ. ಮಜ್ಜಿಗೆ ಇಲ್ಲ ಅಂದರೆ ಮೊಸರು ಇರುತ್ತಲ್ಲ ಅದನ್ನೇ ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆನ ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದು ರುಬ್ಬಿರೋಂತಹ ಇದಕ್ಕೆ ಮಿಶ್ರಣ ಮಾಡ್ಕೋಬೇಕು. ಮಿಶ್ರಣ ಮಾಡಿಕೊಂಡು ಒಗ್ಗರಣೆ ಹಾಕಿದ್ದೀವಲ್ಲ ಅದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಹಲ್ಲಾಡಿಸ್ಬೇಕು. ಸ್ವಲ್ಪ ಗಟ್ಟಿಯಾದರೆ ನೀರು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೋದು. 2 ಸ್ಪೂನ್ ಹಾಕಿದ್ದೀನಿ. ರುಚಿ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಬೋದು. ಚೆನ್ನಾಗಿ ಕುದಿಸೋ ಹಾಗಿಲ್ಲ. ಇದನ್ನ ಸ್ವಲ್ಪ ನೊರೆ ಟೈಪ್ ಬರುತ್ತೆ ಉಕ್ಕಬೇಕಾದ್ರೆ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಅಂತ. ಇದನ್ನು ರಾಗಿ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕುಡಿಯೋಕ್ಕೂ ಸೂಪ್ ಥರ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.